ಹರೇ ರಾಮ. ಹಿಮಯುಗದ ಕಥೆ ಇದು. ಕೊರೆಯುವ ಚಳಿ, ಅದರಿಂದಾಗಿ ಆ ಕಾಲದಲ್ಲಿ ಬಹಳಷ್ಟು ಪ್ರಾಣಿಜಾತಿಗಳು ನಿರ್ನಾಮವಾದವು, ಶೀತ ಸಹಿಸಲಾರದೆ. ಆ ಸಮಯದಲ್ಲಿ ಮುಳ್ಳು ಹೊಂದಿಗಳು ಒಂದು ಉಪಾಯವನ್ನು ಕಂಡುಕೊಂಡರು. ಏನು ಉಪಾಯ ಅಂದರೆ, ಹತ್ತಿರ ಇರೋದು, ಗುಂಪಾಗಿರೋದು, ಒಬ್ರಿಗೊಬ್ಬರು ತಾಗಿ ಒಟ್ಟಿಗೆ ಒತ್ತಿ ಇರುವಂಥದ್ದು. ಹಾಗಿದ್ದಾಗ ಒಬ್ಬರ ಬಿಸಿ, ಆ ಮೈ ಬಿಸಿ ಒಬ್ಬರಿಂದೊಬ್ಬರಿಗೆ ಸಿಕ್ಕಿ ಅದರ ಮೂಲಕವಾಗಿ ಶೀತದಿಂದ ರಕ್ಷಣೆ ಆಗಲಿಕ್ಕೆ ಸಾಧ್ಯ. ಈ ಒಂದು ಉಪಾಯ. ಹಾಗೆ ಒತ್ತೊತ್ತಾಗಿ ಇರಲಿಕ್ಕೆ ಆರಂಭ ಮಾಡಿದ್ವು. ಆದರೆ ಆ ಮುಳ್ಳುಗಳು, ಒಬ್ಬರ ಮುಳ್ಳು ಇನ್ನೊಬ್ಬರಿಗೆ ಚುಚ್ಚು ನೋವಾಗ್ತಾ ಇತ್ತು. ಆ ನೋವು ಪ್ರಾರಂಭ ಆದ ಕೂಡಲೇ ಅವು ಮತ್ತೆ ಬೇರೆ ಬೇರೆ ಆಗಲಿಕ್ಕೆ ಆರಂಭ ಮಾಡಿದ್ವು. ಮತ್ತದೇ ಸಮಸ್ಯೆ, ಆ ಚಳಿಯ ಸಮಸ್ಯೆ. ಚಳಿ ತಡ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ಆಗ ಯಾವುದಾದ್ರು ಒಂದು ನಿಶ್ಚಯ ಮಾಡಲೇಬೇಕಾಯ್ತು ಅವರು, ಆ ಮುಳ್ಳು ಹೊಂದಿಗಳು. ಒಂದು, ಭೂಮಿಯಿಂದ ನಿರ್ನಾಮವಾಗಿ ಹೋಗಬೇಕು, ಅಥವಾ ತಮ್ಮ ಬಂಧುಗಳು, ತಮ್ಮ ಗುಂಪಿನವರು ಮಾಡುವ ಸಣ್ಣ ಪುಟ್ಟ ನೋವುಗಳನ್ನು ಸಹಿಸಿ ಒಟ್ಟಿಗಿರಬೇಕು, ಒತ್ತೊತ್ತಾಗಿರಬೇಕು. ಅವು ನಿಶ್ಚಯ ಮಾಡಿದ್ವು, ನಮ್ಮ ಜಾತಿ ಉಳಿಬೇಕು, ಅದಕ್ಕಾಗಿ ನಮ್ಮ ಪ್ರೀತಿ ಉಳಿಬೇಕು, ನಾವು ಒಟ್ಟಿಗಿರೋಣ, ಒತ್ತೊತ್ತಾಗಿರೋಣ, ಹತ್ತಿರ ಇರೋಣ, ಅದೇ ನಿಶ್ಚಯ ಮಾಡ್ತೇವೆ. ಆಮೇಲೆ ಒಟ್ಟಿಗಿರ್ತೇವೆ. ಅದರ ನಂತರ ಅವು ಒಂದು ಹೊಸ ದೃಷ್ಟಿಯನ್ನು ಕಂಡುಕೊಂಡವು. ತಮ್ಮ ಬಂಧುಗಳು, ಅವರ ಮುಳ್ಳುಗಳು ಮಾಡುವ ಸಣ್ಣ ಪುಟ್ಟ ನೋವುಗಳಿಗಿಂತಲೂ ಅವರು ಕೊಡುವ ಬಿಸಿ, ಹತ್ತಿರ ಇದ್ದಾಗ, ಒತ್ತೊತ್ತಾಗಿದ್ದಾಗ ಆ ಮೈ ಬಿಸಿ ಏನಿದೆ, ಆ ಹಿತ ದೊಡ್ಡದು. ಹಾಗಾಗಿ ಆ ಹಿತದ ಮುಂದೆ, ಆ ಹಿತೋಷ್ಣದ ಮುಂದೆ ಈ ನೋವು ಏನಲ್ಲ. ಈ ನೋವು ನಿಶ್ಚಯ ಯಾವಾಗ ಮಾಡಿದ್ವೋ ಆಮೇಲೆ ಮುಳ್ಳಿನ ನೋವುಗಳು ಅವರಿಗೆ ಅನಿಸಲೇ ಇಲ್ಲ, ಅನುಭವಕ್ಕೆ ಬರಲಿಲ್ಲ. ಇಂದಿಗೂ ಮುಳ್ಳು ಹಂದಿಗಳು ಚೆನ್ನಾಗಿ ಬದುಕಿದ್ದಾವೆ ಈ ಪ್ರಪಂಚದಲ್ಲಿ. ಇದರ ಪಾಠ ಏನು? ಪರಿಪೂರ್ಣವಾದ ಬಾಂಧವ್ಯ ಯಾವುದು? ಇಬ್ಬರು ಪರಿಪೂರ್ಣರ ಒಟ್ಟಿಗಿರೋದಲ್ಲ ಶ್ರೇಷ್ಠವಾದ ಬಾಂಧವ್ಯ. ಮತ್ತು ಅಪರಿಪೂರ್ಣರು, ಕೊರತೆಯ ದೋಷ ಉಳ್ಳವರು ಇಬ್ಬರು ಪರಸ್ಪರರ ದೋಷಗಳನ್ನು ಸ್ವೀಕಾರ ಮಾಡಿ, ಸಣ್ಣಪುಟ್ಟ ನೋವು ಅವರು ಉಂಟು ಮಾಡೋದನ್ನು ಸ್ವೀಕಾರ ಮಾಡಿ ಒಟ್ಟಿಗಿರುವಂಥದ್ದು, ಒಟ್ಟಿಗೆ ಮುಂದಕ್ಕೆ ಸಾಗುವಂಥದ್ದು, ಅದು ನಿಜವಾದ ಬಾಂಧವ್ಯ, ಅದು ನಿಜವಾದ ಪೂರ್ಣ ಬಾಂಧವ್ಯ. ಹಾಗಾಗಿ ಎಷ್ಟೋ ಸತ್ಯ ನಾವು ಯಾರನ್ನೂ ಹತ್ತಿರ ತಗೊಂಡಾಗ ಅವರು ಪರಿಪೂರ್ಣ ಅಲ್ಲೇ ಇರೋದ್ರಿಂದ ಅವರ ಕೊರತೆಗಳು, ಅವರ ದೋಷಗಳು ನಮ್ಮ ನೋವುಂಟು ಮಾಡ್ತವೆ. ಆ ನೋವನ್ನು ಸಹಿಸಿ, ಸ್ವೀಕರಿಸಿ ಒಟ್ಟಿಗೆ ಹೋಗಬೇಕು ಮುಂದಕ್ಕೆ. ಅದೇ ಬದುಕು. ಹಾಗಿದ್ದರೆ ಸಂಬಂಧ, ಹಾಗಿದ್ದರೆ ಸಮಾಜ. ಮತ್ತು ಅದು ಮುಕ್ತಿಯಲ್ಲಿ ಮಾತ್ರ ಸೇರ್ಲಿಕ್ಕೆ ಸಾಧ್ಯ. ದೇವರು ಮಾತ್ರ ಹಾಗಿರ್ಲಿಕ್ಕೆ ಸಾಧ್ಯ. ಒಂದೂ ದೋಷ ಇಲ್ಲ, ಒಂದೂ ಕೊರತೆ ಇಲ್ಲ, ಸ್ವಲ್ಪನೂ ನೋವು ಮಾಡಿಲ್ಲ. ಹಾಗಿರಲಿಕ್ಕೆ ದೇವರಿಗೆ ಮಾತ್ರ ಸಾಧ್ಯ. ದೇವರಿಗೂ ಇಲ್ಲಿ ಬಂದಾಗ ಸಾಧ್ಯ ಉಂಟೋ ಇಲ್ವೋ ಭೂಮಿಗೆ ಬಂದರೆ. ಹಾಗಾಗಿ ನಾವು ಪರಸ್ಪರರ ದೋಷಗಳನ್ನು, ಅವರು ಮಾಡುವ ಸಣ್ಣ ಪುಟ್ಟ ನೋವುಗಳನ್ನು ಸ್ವೀಕರಿಸೋಣ. ನಗನಗ್ತಾ ಒಟ್ಟಿಗೆ ಮುಂದಕ್ಕೆ ಅವ್ರನ್ನ ಕರ್ಕೊಂಡು ಹೋಗೋಣ. ಆಗ ಸಂಬಂಧ, ಆಗ ಸಮಾಜ. ಹರೇ ರಾಮ.